ಕರ್ತನಲ್ಲಿ ಪ್ರೀತಿಯುಳ್ಳ ಕೇಳುಗರಿಗೆ ಕ್ರಿಸ್ಮಸ್ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತೊಂದು ವರ್ಷದ ಕ್ರಿಸ್ಮಸ್ ಆಚರಣೆಗೆ ತಂದೆಯಾದ ದೇವರು ನಮ್ಮನ್ನು ನಡೆಸಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಕ್ರೈಸ್ತ ಪಂಚಾಂಗದನ್ವಯ ನಮಗೆ ಕ್ರಿಸ್ಮಸ್ ಸಂದೇಶಕ್ಕಾಗಿ ಕೊಡಲ್ಪಟ್ಟಿರುವಂಥ ಭಾಗ ಶ್ರೀ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1-12. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1-12. ಈ ಭಾಗದಲ್ಲಿ ವ್ಯಕ್ತಿ ಚಿತ್ರಣಗಳಿವೆ, ಸಾಮೂಹಿಕ ಚಿತ್ರಣಗಳಿದೆ, ಭೌಗೋಳಿಕ ಚಿತ್ರಣಗಳಿವೆ. ಇವುಗಳೆಲ್ಲ ಒಂದೊಂದಾಗಿ ನಾನು ವಿವರಿಸ್ತಾ ಹೋಗುತ್ತೇನೆ ಮತ್ತು ಅಲ್ಲಿರುವಂಥ ಆತ್ಮಿಕ ಪಾಠಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಈ ಭಾಗದಲ್ಲಿ ಬರುವಂಥ ವಿಷಯ, ನಾನು ಶಿರೋನಾಮೆಗೆ ತೆಗೆದುಕೊಂಡಂಥ ವಾಕ್ಯ, ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ತನ್ನ ಪ್ರಜೆಯಾದ ಇಸ್ರಾಯೇಲನ ಆಳತಕ್ಕವನು. ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಬೆತ್ಲೆಹೇಮ್ ಇದು ಚಾರಿತ್ರಿಕ ಸ್ಥಳ. ಈ ಬೆತ್ಲೆಹೇಮ್ ಅಂತ ಹೆಸರನ್ನು ಕೇಳದವರೇ ಇಲ್ಲ. ಒಂದು ಸಣ್ಣ ಹುಡುಗರನ್ನು ಕೂಡ ಕ್ರೈಸ್ತ ಸಮಾಜದಲ್ಲಿ ಕೇಳಿದರೆ ಇದರ ಬಗ್ಗೆ ಹೇಳುವವರಿದ್ದಾರೆ. ಇದು ಒಂದು ಚಿಕ್ಕ ಪಟ್ಟಣ, ಯೆರೂಸಲೇಮಿನಿಂದ ಸುಮಾರು 6 ಕಿಲೋಮೀಟರ್ ದೂರ ಇದೆ. ಹಳೆಯ ಹೆಸರು ಎಫ್ರಾತ, ಅಂದರೆ ರೊಟ್ಟಿ ಮನೆ, ಫಲವತ್ತಾದ ಪ್ರದೇಶ. ಇಲ್ಲಿ ಕೆಲವು ಚಾರಿತ್ರಿಕ ಅಂಶಗಳಿವೆ. ಅದು ಯಾಕೋಬ ರಾಹೇಳನನ್ನು ಹೂತಿಟ್ಟಂಥ ಸ್ಥಳ ಇದೆ ಮತ್ತು ರೂತಳು ಭೋಜನ ಒರಿಸಿದಂಥ ಮದುವೆಯಾದಂಥ ಸ್ಥಳ. ರೂತಳು ತನ್ನ ತವರು ಮನೆ ಮೋವಾಬ್ ಸ್ಥಳವನ್ನು ಇಲ್ಲಿಂದ ನೋಡಬಹುದು. ದಾವಿದ ನಗರ ಎಂಬುದಾಗಿ ಕೂಡ ಹೇಳ್ತಾರೆ. ಒಮ್ಮೆ ದಾವಿದನು ಫಿಲಿಸ್ಟಿಯ ಯುದ್ಧದಲ್ಲಿ ಇರುವ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ಬೆತ್ಲೆಹೇಮಿನ ಅಲ್ಲಿ ಫಿಲಿಸ್ಟಿಯರು ಸೈನಿಕರು ಅಲ್ಲಿ ಸೇರಿರ್ತಾರೆ. ಅಂಥ ಸಂದರ್ಭದಲ್ಲಿ ತನ್ನ ಸೈನಿಕರಿಗೆ ಹೇಳ್ತಾನೆ, ಯಾರು ನೀರನ್ನು ಅಲ್ಲಿಂದ ಹೋಗಿ ತಂದು ಕೊಡ್ತೀರಂತ. ಆಗ ಶೂರ ಸೈನಿಕರು ಅವನಿಗೆ ಬೆತ್ಲೆಹೇಮಿನಿಂದ ನೀರು ತಂದು ಕೊಡ್ತಾರೆ. ಆಗ ಅದನ್ನು ಕುಡಿಯೋದಿಲ್ಲ. ಯಾಕಂದರೆ ಪ್ರಾಣದ ಆಶೆಯನ್ನು ಬಿಟ್ಟು ತಂದ ನೀರನ್ನು ನಾನು ಹೇಗೆ ಕುಡಿಯೋದೇ ಅದನ್ನು ನೀರನ್ನು ಕುಡಿಯುವುದಿಲ್ಲ. ಇವೆಲ್ಲ ಈ ಬೆತ್ಲೆಹೇಮ್ ಸಂಬಂಧಿಸಿದ ಸ್ಥಳಗಳು. ಮತ್ತೆ ಬರೆಸುವಂತೆ 2:6 ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟಕ್ಕೂ ಸಣ್ಣದಲ್ಲ ಎಂಬುದಾಗಿ ಅಂಶವನ್ನು ನಾನು ವಿವರಿಸ್ತೇನೆ. ದೇವರಿಗೆ ಏನೂ ಅಲ್ಲದರಲ್ಲಿ ಅಗಾಧವಾದನ್ನು ಸಾಧಿಸುವಂಥ ಶಕ್ತಿ ಇದೆ. ಉದಾಹರಣೆಗೆ ಯೋಸೆಫ್ ಏನೂ ಅಲ್ಲದಂಥ ವ್ಯಕ್ತಿಯನ್ನು ಯೇಸು ಸ್ವಾಮಿ ದೇವರು ಆರಿಸಿಕೊಂಡು ಆತನನ್ನು ಅತ್ಯುನ್ನತವಾದ ಸ್ಥಾನಕ್ಕೆ ತಂದರು. ಸೌಲ ಏನೂ ಅಲ್ಲದ ವ್ಯಕ್ತಿ, ಆತನ ರಾಜನನ್ನಾಗಿ ಮಾಡಿದರು. ದಾವಿದ ಕುರಿ ಕಾಯ್ತಿದ್ದಂಥವನು, ಆತನ ಮಹಾರಾಜನನ್ನಾಗಿ ದೇವರು ಮಾಡಿದರು. ಎಸ್ತೇರಳು ಒಬ್ಬ ಬಡ ಯೆಹೂದ ಕನ್ಯೆ, ಆಕೆನ ಪಟ್ಟದ ಮಹಾರಾಣಿಯಾಗಿ ಮಾಡಿದರು. ಇನ್ನು ನಮಗೆಲ್ಲರೂ ಚೆನ್ನಾಗಿ ಗೊತ್ತಿರುವ ಹಾಗೆ ಬೆಸ್ತರು, ಯೇಸುಸ್ವಾಮಿ ಶಿಷ್ಯರು, ಇಡೀ ಪ್ರಪಂಚಕ್ಕೆ ಸುವಾರ್ತೆಯನ್ನು ಸಾರಿದಂಥವ್ರು, ಏನೂ ಅಲ್ಲದವರು, ಅವರಿಗೆ ಏನು ಬಾರದಂಥವ್ರನ್ನ ಬೆಸ್ತರನ್ನು ಆರಿಸಿಕೊಂಡು ಅಗಾಧವಾದಂಥನ್ನ ಯೇಸುಸ್ವಾಮಿಯವರು ಸಾಧಿಸಿದರು. ಹಾಗೆ ಬೆತ್ಲೆಹೇಮ್ ಸಣ್ಣ ಪಟ್ಟಣ ಪ್ರಸಿದ್ಧವಾದ ಪಟ್ಟಣವಾಯಿತು. ಅದು ಯೇಸುವಿನ ಹುಟ್ಟಿನಿಂದ ಆಯಿತು. ಇನ್ನು ವ್ಯಕ್ತಿ ಚಿತ್ರಣ ಮತ್ತೊಂದಿದೆ, ಹೆರೋದ. ಈತನ ಬಗ್ಗೆ ಹೇಳುವುದರಾದರೆ ಒಬ್ಬ ಒಳ್ಳೆಯ ಆಡಳಿತಗಾರ, ಪ್ರಸಿದ್ಧವಾದಂಥ ರಾಜ, ರೋಮನ್ರಿಗೆ ನಿಷ್ಠೆಯಿಂದ ನಡ್ಕೊಂಡು ಸುಮಾರು ಕ್ರಿಸ್ತಶಕ ಬಿಫೋರ್ ಕ್ರೈಸ್ಟ್ 47 ಇದ್ದಂಥವನು. ಉದಾರಿ, ಪ್ರಜೆಗಳ ಸುಂಕವನ್ನು ಒಮ್ಮೆ ತಾನೇ ಪಾವತಿಸಿದ್ದನು, ದೇವಾಲಯ ನಿರ್ಮಾಣ ಮಾಡಿದನು. ಒಮ್ಮೆ ಬರಗಾಲ ಬಂದಾಗ ತನ್ನ ಸ್ವಂತ ಚಿನ್ನದ ತಟ್ಟೆಯನ್ನು ಆತನು ಮಾರಿ ಅಲ್ಲಿನ ತನ್ನ ಪ್ರಜೆಗಳಿಗೆ ಊಟವನ್ನು ಹಾಕಿದಂಥವನು. ಆದರೆ ಇವನು ಭಾಳ ಒಂದು ಮಹಾನ್ ಕೆಟ್ಟ ಗುಣ ಇತ್ತು, ಅಂದರೆ ಅನುಮಾನದ ಪಿಶಾಚಿಯಾದ ಈತ ತನ್ನ ಸ್ವಂತ ಅತ್ತೆ, ಹೆಂಡತಿ, ಇನ್ನು ಮಕ್ಕಳನ್ನು ಕ್ರೂರವಾಗಿ ಕೊಲಿಸಿದಂಥವನು. ಮುಂದೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ
ಯೇಸು ಸ್ವಾಮಿ ಸಿಕ್ಕದೆ ಹೋದಾಗ ಮಕ್ಕಳನ್ನು ಕಗ್ಗೊಲೆ ಮಾಡಿಸಿದಂಥ ಕ್ರೂರಿ, ಎಲ್ಲ ಬಣ್ಣವನ್ನು ಮಸಿ ತುಂಬಿತು ಎಂಬುದು ಹೇಳಿದ ಹಾಗೆ ಎಷ್ಟೇ ಒಳ್ಳೆಯ ಆಡಳಿತಗಾರನಾದರೂ ಅಧಿಕಾರದ ಆಸೆ ಮತ್ತು ಅನುಮಾನದಿಂದ ಅವನು ಕೆಟ್ಟ ಚರಿತ್ರೆಯಲ್ಲಿ ಒಂದು ಕೆಟ್ಟ ಹೆಸರನ್ನು ತೆಗೆದುಕೊಂಡಂಥವನು. ಇನ್ನು ಮೂರನೇದಾಗಿ ಇಲ್ಲಿ ಬರುವಂಥ ವ್ಯಕ್ತಿ ಚಿತ್ರಣಗಳು ಪಂಡಿತರು ಮತ್ತು ಜೋಯಿಸರು. ಇವರು ಮೂಲತಃ ಮಿದ್ಯಾನ್ ಒಂದು ಟ್ರೈಬ್ಸ್ಗೆ ಸೇರಿದಂಥವರು, ಪರ್ಷಿಯನ್ ಸಾಮ್ರಾಜ್ಯಕ್ಕೆ ಸೇರಿದಂಥವ್ರು. ಇವರ ಬಗ್ಗೆ ಹೇಳುವುದಾದರೆ ರಾಜರಿಗೆ ಪಾಠವನ್ನು ಹೇಳ್ತಾ ಇದ್ದಂಥವರು. ಅದಲ್ಲದೆ ಇವರಿಲ್ಲದೆ ಯಜ್ಞವನ್ನು ಅರ್ಪಿಸುವಂತೆ ಇರಲಿಲ್ಲ. ಅಂಥ ಮಹಾಜ್ಞಾನಿಗಳು, ಮಹಾತತ್ವಜ್ಞಾನಿಗಳು, ವೈದಿಕ ಶಾಸ್ತ್ರಜ್ಞರು, ಖಗೋಳ ತಜ್ಞರು, ಹಿತನುಡಿಗಾರರು, ಕನಸಿನ ಅರ್ಥವನ್ನು ಹೇಳುವಂಥವರು ಮತ್ತು ಮಾಂತ್ರಿಕ ವಿದ್ಯೆಯನ್ನು ಕಲಿತಂಥವರು, ಶಾಸ್ತ್ರ ಹೇಳುವರು, ಅಂದರೆ ಸಕಲ ಆಸ್ಟ್ರಾಲಜಿಯಿಂದ ಎಲ್ಲವನ್ನೂ ಕಲಿತಂಥವರು. ಇವರುಗಳು ಬಹಳ ಜ್ಞಾನಿಗಳು, ಪಂಡಿತರು. ಅಂಥವರು ನಕ್ಷತ್ರನ ಗುರುತು ಹಿಡಿದು ಮಹಾಮಹಿಮನಾದ ಯೇಸು ಹುಟ್ಟಿದ್ದನ್ನು ನಕ್ಷತ್ರದಿಂದ ಅವರು ಕಂಡುಹಿಡಿದಿದ್ದಾರೆ. ಇಷ್ಟ ಪರಮ ಜ್ಞಾನಿಗಳಾದರೂ ಕೂಡ ಅವರಿಗೆ ಇಡೀ ರಾಜರಾಜಾಗಿ ಅಡ್ಬಿಡ್ತಿದ್ರೂ ಕೂಡ ಅವರಲ್ಲಿದ್ದಂಥ ಸದ್ಗುಣಗಳು, ದೀನತೆ, ಧಾರಾಳತೆ ಮತ್ತು ಆಸಕ್ತಿ, ಭಕ್ತಿ ಜೀವನ, ಇವುಗಳು ನಾವು ಕಂಡುಕೊಳ್ಬೇಕಾಗಿದೆ. ಅಂಥ ಮಹಾನ್ ಜ್ಞಾನಿಗಳಾದರೂ ಕೂಡ ಇವರು ಅಹಂಕಾರದಿಂದ ಮೆರೆಯದೆ ತಕ್ಷಣ ದೀನತೆಯಿಂದ ಯೇಸುವನ್ನು ನೋಡುವುದಕ್ಕೆ ಮುಂದಡಿ ಇಟ್ಟಿದ್ದರು. ಆಗ ಪ್ರಯಾಣವನ್ನು ಅವರು ಮುಂದುವರಿಸಿದರು. ಪ್ರಯಾಣದ ಮುಂದೆ ಆ ಚಳಿಯಲ್ಲಿ, ಆ ಪರಿಸ್ಥಿತಿಯಲ್ಲೂ ಒಂದು ಕಾರಣ ಅವರಿಗೆ ಇದ್ದಂಥ ಆಸಕ್ತಿ, ಸ್ವಾಮಿಯ ಅವರ ಬಗ್ಗೆ ಇರ್ತಕ್ಕಂಥ ದೀನಭಾವ ನೋಡುವಂಥ ತವಕ, ಇವೆಲ್ಲಗಳು ಸದ್ಗುಣಗಳಿಂದ ಅವರು ಅಲ್ಲಿಗೆ ಹೋದರು. ಅಲ್ಲಿಗೆ ಹೋಗಿ ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಕಾಲದ ಅತ್ಯುನ್ನತವಾದ ಕಾಣಿಕೆಗಳಾದ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಅವರು ಅರ್ಪಿಸಿದರು. ಅವರು ಶ್ರೇಷ್ಠ ಕಾಣಿಕೆಗಳು. ಅದು ಚಿನ್ನ ರಾಜತ್ವವನ್ನು ಸೂಚಿಸುತ್ತದೆ, ಧೂಪ ಯಾಜಕತ್ವವನ್ನು ಸೂಚಿಸುತ್ತದೆ, ರಕ್ತಬೋಳ ಶಿಲುಬೆಯ ತ್ಯಾಗವನ್ನು ಸೂಚಿಸುತ್ತದೆ. ಇಲ್ಲಿ ನಾವು ನೆನೆಸ್ಬೋದು, ಅವರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು, ಧಾರಾಳವಾದ ಕಾಣಿಕೆ, ನಾನೇನು ಕಾಣಿಕೆಯನ್ನು ಅರ್ಪಿಸಲಿ ಎಂಬುದಾಗಿ ನಾವು ಆಲೋಚನೆ ಮಾಡೋದು. ಈಗಲೂ ಕೂಡ ಅವಕಾಶ ಇದೆ. ಆಶ್ಚರ್ಯವಾಗುವುದು ನಮಗೆ. ನಾವು ಯೇಸು ಸ್ವಾಮಿ ಹೇಳಿದಾಗೆ, ಈ ಅಲ್ಪರಾದರಲ್ಲಿ ಒಬ್ಬರಿಗೆ ಏನೇನು ಮಾಡಿದಿರೋ ಅದು ನನಗೂ ಮಾಡಿದಂತಾಗಿತ್ತು. ಇವತ್ತು ಕೂಡ ಯೇಸು ಸ್ವಾಮಿ ಪಾದಕ್ಕೆ ನಮಿಸುವಂಥ ಕಾಣಿಕೆಗಳು ಅರ್ಪಿಸುವ ಅವಕಾಶವಿದೆ. ಅದು ದೀನರಿಗೆ, ಅಗತ್ಯವಿರುವವರಿಗೆ, ಬಡವರಿಗೆ ನಾವು ಸಹಾಯಕರಾಗಿ ನಿಂತಾಗ ಅದು ಯೇಸುವಿನ ಸ್ವಾಮಿಯ ಆಶೆ ಈಡೇರುವಂಥದ್ದಾಗಿದೆ. ಕಾಣಿಕೆ ಕೊಟ್ಟರೆ ಅಷ್ಟೇ ಅದು ಉಪಯೋಗವಾಗುತ್ತದೆ. ಅನೇಕ ವೇಳೆ ನಾವು ವ್ಯತಿರಿಕ್ತವಾಗಿ ಅದನ್ನು ಅರಿಯದೆ ನಡೆಕೊಳ್ಳುವವರಾಗಿದ್ದೇವೆ. ಒಂದು ನಿದರ್ಶನವನ್ನು ಹೇಳ್ತೇನೆ. ಒಮ್ಮೆ ಕ್ರಿಸ್ಮಸ್ ಭಜನೆಯನ್ನು ಮಾಡುತ್ತಾ ಕ್ರಿಸ್ಮಸ್ ಭಜನೆಯವರು ಒಂದು ಊರಿನಲ್ಲಿ ಸಾಗ್ತಾಯಿದ್ರು. ಆಗ ಒಬ್ಬ ಚಿಂದಿ ಆಯುವಂಥ ಬಾಲಕ ಅವರೆಲ್ಲ ಭಜನೆ ಮಾಡ್ತಾ ಮುಂದೆ ಸಾಗುತ್ತಿರುವಲ್ಲಿ ತಬಲ, ಹಾರ್ಮೋನಿಯಂ ಎಲ್ಲ ಬಾರಿಸ್ತಾ ಇದ್ದಾರೆ. ಅದನ್ನು ನೋಡ್ತಾ ಇರಬೇಕಾದ್ರೆ ಅವ್ನಿಗೆ ಆಸಕ್ತಿ ಹಿಂದಿಂದೇ ಹೋದ. ಭಾಳ ಖುಷಿ ಇತ್ತು. ಚಳಿ, ಭಜನೆಯವರು ಮನೆಗೆ ಹೋಗ್ತಾ ಇದ್ದಾರೆ, ಮನೆ ಒಳಗೆ ಹೋಗ್ತಾ ಇದ್ದಾರೆ, ಒಳ್ಳೆ ಹಾಡು ಹೇಳ್ತಾ ಇದ್ದಾರೆ, ಒಳ್ಳೆ ಇನ್ಸ್ಟ್ರೂಮೆಂಟು ಪ್ಲೇಯಿಂಗ್ ಇದೆ. ಈ ಚಿಂದಿ ಆಯೋ ಬಾಲಕನಿಗೆ ಭಾಳ ಖುಷಿ ಆಯಿತು. ಹೋಗಿ ಅವ್ರು ಹಿಂದೆ ಹೋಗ್ತಾ ಮಧ್ಯರಾತ್ರಿ 12 ಗಂಟೆನೇ ಆಗ್ಬಿಡ್ತು. ಊರ ಹೊರವಲಕ್ಕೆ ಬಂದಿದ್ದಾರೆ. ಆದರೆ ಒಂದು ಅಂಶ ಅಂದರೆ ಎಲ್ಲ ಭಜನೆ ಗುಂಪಿನವರು ಕೇಕ್ ಕೊಡ್ತಾರೆ, ಇನ್ನೆಲ್ಲ ಕೊಡ್ತಾರೆ, ಎಲ್ಲ ತಾವೇ ಹಂಚ್ಕೊಂಡು ಮಜವಾಗಿ ತಿಂತಾರೆ. ಆದರೆ ಹಿಂದೆ ನಿಂತಿದ್ದು ಕೈ ಕಟ್ಕೊಂಡು ಚಿಂದಿ ಬಟ್ಟೆನ ಒತ್ತಿದಂಥ ಈ ಬಾಲಕನ ಯಾರೂ ಗಮನಿಸಲಿಲ್ಲ. ಕೊನೆ ಪಕ್ಷ ಯಾರಾದರೂ ಬಂದು ತಗೋ ತಿನ್ನುವಂಥ ಒಂದು ತಮಗೆ ಕೊಟ್ಟಂಥ ಕೇಕನ್ನಾದರೂ ಅವ್ರಿಗೆ ಕೊಡಲಿಲ್ಲ. ಹೀಗೆ ನೋಡ್ತಾನೆ, ಹಿಂದಿರುಗಿ ನೋಡ್ತಾನೆ. ಅವನು ಉಳ್ಕೊಂಡಿದ್ದ ಸ್ಥಳ ಭಾಳ ದೂರ ಆಗಿತ್ತು. ಅಯ್ಯೋ ದೇವರೇ, ಎಷ್ಟು ದೂರ ಬಂದುಬಿಟ್ಟಿದ್ದೀನಿ, ಹೇಗೆ ನಾನು ಮನೆ ತಲುಪಲಿ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಗುಡಿಸಲು ಕಾಣ್ತಾ ಇರ್ತದೆ. ಗುಡಿಸಲು ಕಾಣ್ತಾ ಇದ್ದಾಗ ಅಲ್ಲಿ ಆ ಬಾಲಕ ಹೋಗ್ತಾನೆ. ಭಜನೆಯವರು ಮುಂದೆ ಕೊಟ್ಟೋದ್ರು. ಗುಡಿಸಲಿಗೆ ಹೋದಾಗ ಅಲ್ಲಿ ಒಬ್ಬ ಅಜ್ಜಿ ಮೊಮ್ಮಗ ಇರ್ತಾರೆ, ಬಡ ಅಜ್ಜಿ. ಗುಡಿಸಲು ಹೋಗಿ ಕೂಗ್ಕೋತಾನೆ. ಆಗ ಒಳಗೆ ಬಿಡ್ತಾರೆ. ಆಗ ಅಜ್ಜಿ ಮೊಮ್ಮಗ ಪ್ರೀತಿಯಿಂದ ಆ ಬಾಲಕನಿಗೆ
ಊಟ ಕೊಟ್ಟು ಎಲ್ಲ ಇದು ಮಾಡಿ ಮೊಮ್ಮಗ ಹೇಳ್ತಾ, ಅಜ್ಜಿ ನನಗೆ ಹೊಸ ಬಟ್ಟೆ ಹೊಲಿಸಿದ್ದೆಲ್ಲ ನೋಡು, ಅರಕಲು ಬಟ್ಟೆ ಹಾಕೊಂಡಿದ್ದಾನೆ, ಈ ಬಾಲಕನನ್ನು ಕೊಟ್ಬಿಡಲ್ಲ ಅಂದಾಗ, ಅಜ್ಜಿ ಕೊಟ್ಬಿಡು ಮಗನೇ ಅಂತ ಹೇಳ್ತಾನೆ. ಆ ಹೊಸ ಬಟ್ಟೆಯನ್ನು ಹುಡುಗನಿಗೆ ಕೊಡ್ತಾನೆ. ಆಗ ಅಲ್ಲೇ ಮಲಿಕೊಳ್ಳೋಕ್ಕೆ ಹೇಳಿ ಹೋದಂಥ ನಂತರ ಮಗನಿಗೆ ಅಲ್ಲಿ ಮಲಗಿದ್ದಾಗ ಎಚ್ಚರ, ಬೆಳಗಾಯಿತು, ನೋಡ್ತಾರೆ ಅಲ್ಲಿ ಹೋಗಿದ್ದಂಥ ಬಾಲಕ ಇಲ್ಲ. ಬಾಲಕ ಅಲ್ಲಿ ಇಲ್ಲದೇ ನೋಡಿದಾಗ ಅಲ್ಲೊಂದು ಚೀಟಿ ಇತ್ತು. ಆಗ ಚೀಟಿಯಲ್ಲಿ ಹೀಗೆ ಬರೆಯಲ್ಪಟ್ಟಿತ್ತು, ಏನಂತಂದರೆ, ನೀವು ನನ್ನನ್ನು ಇಷ್ಟು ಆದರಣೆಯಿಂದ ಊಟ ಕೊಟ್ಟು ಹೊಸ ಬಟ್ಟೆ ಕೊಟ್ಟು ಆಧರಿಸ್ತೀರಿ, ನಾನು ಬೇರೆ ಯಾರಲ್ಲ, ಯೇಸು ಸ್ವಾಮಿಯೇ ನಾನು. ಹಾಗಾಗಿ ಇಲ್ಲಿ ಒಂದು ನಿಮಗೆ ತಕ್ಕಾದಂಥ ಕೆಲವು ಉಡುಗೊರೆಗಳನ್ನಿಟ್ಟಿದ್ದೇನೆ, ನೀವು ಒಳ್ಳೆ ಮನೆ ಕಟ್ಟಿಸ್ಕೊಂಡು ಬಾಳಿ, ನನ್ನ ಆಶೀರ್ವಾದ ಮೇಲಿದೆ ಎಂಬುದ ಚೀಟಿ ಇತ್ತು. ಆಗ ನೆನೆಸಿದ್ರು, ಯೇಸು ಸ್ವಾಮಿನೇ ಚಿಂದಿ ಬಾಲಕನ ರೂಪದಲ್ಲಿ ನಮ್ಮ ಮನೆಗೆ ಬಂದರಂತ ಅಜ್ಜಿ ಮೊಮ್ಮಗ ಭಾಳ ಸಂತೋಷ ಪಡ್ತಾರೆ. ಕರ್ತನ ಕೃಪೆಯಲ್ಲಿ ನಮಗೆ ಆತ್ಮಪಾಠಕ್ಕಿದೆ. ನಮಗೆ ಯಾರು ದೀನ ದಲಿತರು, ಅಗತ್ಯವಿರುವವರು, ಅಲ್ಪರಾಗಿದ್ದಾರೋ ಅವ್ರಿಗೆ ಮಾಡಿದಾಗ ಯೇಸು ಸ್ವಾಮಿಗೆ ಆವತ್ತು ಪಂಡಿತರು ಕಾಣಿಕೆ ಕೊಟ್ಟಷ್ಟು ಆಶೀರ್ವಾದವಿದೆ. ಇದನ್ನು ನಾವು ಅರಿತು ಆಲೋಚಿಸಿ ಕ್ರಿಸ್ಮಸ್ಸನ್ನು ಆಚರಿಸಬೇಕು. ಅಲ್ಲಿ ಇನ್ನೊಂದು ವ್ಯಕ್ತಿಯ ಚಿತ್ರಣವಿದೆ. ಅವರು ಯಾರು ಅಂತಂದರೆ, ಮಹಾಯಾಜಕರು, ಶಾಸ್ತ್ರಿಗಳು, ಯೆರೂಸಲೇಮಿಗರು, ಬೆತ್ಲೆಹೇಮಿನವರು. ಯೇಸು ಸ್ವಾಮಿಯವರು ಅಲ್ಲಿ ಹುಟ್ಟಿದ್ರು ಕೂಡ ಅವರಿಗೇನೂ ಇಲ್ಲ, ಅವರು ನಿರ್ಲಿಪ್ತತೆಯಿಂದ ಇದ್ದರು. ರಾಜಾದಿರಾಜರು ಅವರ ಮನೆ ಬಾಗಿಲಲ್ಲಿ ಅಲ್ಲಿ ಅವರ ಊರಿನಲ್ಲೇ ಹುಟ್ಟಿದ್ದಾರೆ, ಅವರಿಗೆ ಆಸಕ್ತಿ ಇಲ್ಲ, ಏನು ನಿರಾಸಕ್ತಿಯಿಂದ ಅವರು ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ನಾವು ಯಾವ ರೀತಿ ಕ್ರಿಸ್ಮಸನ್ನು ಆಚರಿಸಬೇಕು, ಹೇಗೆ ನಮ್ಮ ಜೀವನ ಪ್ರಕ್ರಿಯೆಗಳಿರಬೇಕು ಎಂಬುದನ್ನು ಆಲೋಚನೆ ಮಾಡೋಣ. ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದದ್ದರ ಸದುದ್ದೇಶವನ್ನು ನಾವು ಅರ್ಥ ಮಾಡಿಕೊಂಡು ಕ್ರಿಸ್ಮಸ್ಸನ್ನು ಆಚರಣೆ ಮಾಡೋಣ. ನಮ್ಮ ಸಮರ್ಪಣೆ ಅಂಥದ್ದು, ನಮ್ಮ ಕ್ರಿಸ್ಮಸ್ ಅಂಥದ್ದು. ಈ ಎಲ್ಲ ಚಿತ್ರಣ ನೋಡಿದಂಥ ನಾವು ಹೆರೋದ, ಪಂಡಿತರು, ಮಹಾಯಾಜಕರು, ಶಾಸ್ತ್ರಿಗಳು, ಯೆರೂಸಲೇಮಿಗರು ಎಲ್ಲರೂ ನೋಡಿದ್ದೇವೆ. ಹಾಗಾದರೆ ನಾವು ಯಾವ ಗುಂಪಿಗೆ ಸೇರಿದವರಾಗಿದ್ದೇವೆ ಎಂಬುದನ್ನು ಆಲೋಚನೆ ಮಾಡೋಣ. ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಅರ್ಥಪೂರ್ಣವಾದ ಕ್ರಿಸ್ಮಸ್ ಹಬ್ಬವನ್ನು ಈ ವರ್ಷದಲ್ಲಿ ನಾವೆಲ್ಲರೂ ಆಚರಿಸಿ ಸ್ವಾಮಿ ಆಶೀರ್ವಾದಕ್ಕೆ ಪಾತ್ರರಾಗೋಣ. ತ್ರೈಗನಿಗೆ ಸ್ತೋತ್ರ. ಆಮೇನ್.